ಮಂಗಳೂರು ಹೊರವಲಯದ ಪಂಚಿಮಗುರುವಿನಲ್ಲಿ ತಾಯಿ ಮಗಳನ್ನು ಹತ್ಯೆಗೈದ ಆರೋಪಿಗಳ ಸುಳಿವು ಲಭ್ಯವಾಗಿದ್ದು ಶೀಘ್ರವೇ ಬಂಧಿಸಲಾಗುವುದು ಎಂದು ಪೊಲೀಸ್ ಮೂಲಗಳು ತಿಳಿಸಿದೆ. ಮಂಗಳೂರು ನಗರದ ಹೊರವಲಯದ ಕಾವೂರು ಕೂಡು ನಡುವಿನ ಪಂಚಮಗುರು ಎಂಬಲ್ಲಿ ಜೂನ್ 29ರಂದು ಹಾಡುಹಗಲೇ ನಡೆದ ತಾಯಿ ಮತ್ತು ಮಗಳ ಕೊಲೆ ಪ್ರಕರಣದಲ್ಲಿ ಹಂತಕರ ಮಹತ್ವದ ಸುಳಿವು ಲಭ್ಯವಾಗಿದ್ದು ಒಂದೆರಡು ದಿನಗಳಲ್ಲಿ ಪ್ರಕರಣದ ಸಮಗ್ರ ಮಾಹಿತಿ ಲಭ್ಯವಾಗಲಿದೆ. ರಜಿಯಾ ಮತ್ತು ಫಾತಿಮಾ ಮನೆಯಲ್ಲಿದ್ದಾಗಲೇ ಕೊಲೆಯಾಗಿದ್ದವರು. ಮಧ್ಯಾಹ್ನ 12:30ರ ಸುಮಾರಿಗೆ ಮನೆಗೆ ಆಗಮಿಸಿದ ವ್ಯಕ್ತಿಯೊಬ್ಬ ಅಮ್ಮ ಮಗಳನ್ನು ಚಾಕುವಿನಿಂದ ಇರಿದು ಕೊಂದು ಪರಾರಿಯಾಗಿದ್ದ. ಹಲವು ಕೋನಗಳಲ್ಲಿ ಪ್ರಕರಣದ ವಿಚಾರಣೆ ನಡೆಸಲಾಗಿದೆ. ಸಂಬಂಧಿಗಳಲ್ಲಿ ಕೆಲವು ಶಂಕಿತರ ಹಾಗೂ ಸಾರ್ವಜನಿಕರ ವಿಚಾರಣೆ ನಡೆಸಲಾಗಿದೆ. ಒಂದೆರಡು ದಿನಗಳಲ್ಲಿ ಹಂತಕನ ಬಗ್ಗೆ ಸಂಪೂರ್ಣ ಮಾಹಿತಿ ದೊರಕಲಿದೆ ಎಂದು ತನಿಖಾ ತಂಡದ ಪೊಲೀಸ್ ಅಧಿಕಾರಿಯೊಬ್ಬರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಕೃತ್ಯದಲ್ಲಿ ಮೇಲ್ನೋಟಕ್ಕೆ ಒಬ್ಬನೇ ಪಾತ್ರನಾಗಿರುವುದು ಗೋಚರಿಸಿದ್ದರೂ 10ಕ್ಕೂ ಅಧಿಕ ಮಂದಿ ಪ್ರಕರಣದಲ್ಲಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಎಂದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಮಹಿಳೆಯೊಬ್ಬರ ಜೊತೆಗಿನ ರಜಿಯಾ ಪತಿ ಹಮೀದ್ ಹೊಂದಿರುವ ಹಣಕಾಸಿನ ವೈಷಮ್ಯವೇ ಕೊಲೆಗೆ ಕಾರಣ ಎಂಬ ನಿಟ್ಟಿನಲ್ಲೂ ತನಿಖೆ ಮುಂದುವರೆದಿದೆ. ಅಥ್ಲೀಟ್ಗಳು ಆಹಾರ ಸೇವಿಸುವ ವೇಳೆ ಜಾಗರೂಕತೆ ವಹಿಸಬೇಕು ಎಂದು ಮಾಜಿ ಅಥ್ಲೀಟ್ ವಂದನಾ ಶಾನಭಾಗ್ ಆಶಿಸಿದ್ದಾರೆ. ಉದ್ದೀಪನ ಕಳಂಕದಲ್ಲಿ ಸಿಲುಕಿರುವ ಕರಾವಳಿಯ ತಾರಾ ಅಥ್ಲೀಟ್ ಅಶ್ವಿನಿ ಅಕ್ಕುಂಜೆ ತಾನು ಅಮಾಯಕಿ ಎಂದು ಪ್ರತಿಪಾದಿಸಿದ್ದಾರೆ. ತಮ್ಮ ಸಂಕಷ್ಟಕ್ಕೆ ಸಂಪೂರ್ಣವಾಗಿ ಆಹಾರವೇ ಕಾರಣ. ಅದನ್ನು ಈಗ ಪದಚ್ಯುತಗೊಂಡಿರುವ ಉಕ್ರೇನ್ನ ಕೋಚ್ ಯೂರಿ ಆಗ್ನಡಿಗ್ ಶಿಫಾರಸು ಮಾಡಿದ್ದರೆಂದವರು ಪುನರುಚ್ಚರಿಸಿದ್ದಾರೆ. ತಾನು ಮುಗ್ದೆ, ಇದಕ್ಕೆ ಮುನ್ನ ಯಾವತ್ತೂ ಉದ್ದೀಪನ ಪರೀಕ್ಷೆಯಲ್ಲಿ ವಿಫಲರಾಗಿರಲಿಲ್ಲ. ನಾವು ಕೋಚ್ ಹೇಳಿದ ಆಹಾರವನ್ನೇ ಸೇವಿಸಿದ್ದೇವೆ. ಆಹಾರವನ್ನು ಸೇವಿಸಿದ ಮೇಲಷ್ಟೇ ನಾವು ಪರೀಕ್ಷೆಯಲ್ಲಿ ವಿಫಲರಾದೆವು ಎಂದು ಏಷ್ಯಾಡ್ನಲ್ಲಿ 400 ಮೀಟರ್ ಹರ್ಡಲ್ಸ್ ಚಿನ್ನ ಹಾಗೂ ಏಷ್ಯಾಡ್ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 4x400 ಮೀಟರ್ ರಿಲೇ ಚಿನ್ನ ಗೆದ್ದಿರುವ ಅಶ್ವಿನಿ ಹೇಳಿಕೊಂಡರು. ಅಶ್ವಿನಿ ಅಮಾಯಕಿ, ಅವಳು ಇಂತಹ ಅಪರಾಧ ಎಸಗುವಳಲ್ಲ ಎಂದು ಅವರ ಹೆತ್ತವರು ಹೇಳಿಕೊಂಡಿದ್ದಾರೆ. ಸಣ್ಣದಿಂದಲೂ ಸ್ಪೋರ್ಟ್ಸಿನಲ್ಲಿ ಅವರು ಬಂದವರೆಗೂ ಒಂದು ದಿವಸ ಅವರಿಗೆ ಡ್ರಗ್ಸ್ ಬಗ್ಗೆ ಕ್ಲಾಸಿಗೆ ತಗೊಂಡದ್ದಾಗ್ಲಿ ಅಥವಾ ಯಾರು ಪರ್ಟಿಕ್ಯುಲರ್ ಆಗಿ ಇಂತಿಂತದೇ ಅಂತ ಹೇಳಿದ್ದಾಗ್ಲಿ ಇಲ್ಲ, ಖಂಡಿತ ಅವೇರ್ನೆಸ್ ಇಲ್ಲ. ಆಕ್ಚುಲಿ ನಮ್ಮಲ್ಲಿ ಜೂನಿಯರ್ ವಿದೇಶಿ ಕೋಚ್ ಸ್ವಲ್ಪ ಏನು ಅದೇ ನ್ಯೂಸ್ ನಲ್ಲಿ ಬರ್ತಾ ಇದಾರಲ್ಲ, ಅವ್ರನ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ಬರ್ತಾ ಉಂಟು. ಏನಂತ ಗೊತ್ತಿಲ್ಲ. ಯಾಕಂದ್ರೆ ಕೊರಿಯಾದವ್ರಲ್ಲ, ಅವರು ಎಲ್ಸ್ವೇರ್ ಜಪಾನ್ ರಷ್ಯಾದವ್ರು ಯೂರಿ ಆರ್ಗೋನವಿಕ್ ಅಂತ. ಮುಂಚೆ ಎಲ್ಲ ಅಂದ್ರೆ 70s 80s ಎಲ್ಲ ತುಂಬಾ ಡ್ರಗ್ಸ್ ಇದು ಮಾಡ್ತಾ ಇದ್ರು. ಆ ಬ್ಲಾಕ್ ಇಂದ ಬಂದ ಕೋಚ್ ಮೇಲೆ ಡೌಟ್ ಇವೆ ಹೊರತು. ಹಾಗೆ ಕರ್ಕೊಂಡು ನಮ್ಮವರು ಈಗ UK US ಎಲ್ಲ ಒಳ್ಳೊಳ್ಳೆ ಕೋಚಸ್ ಇದ್ದಾರೆ. ಅಲ್ಲಿಗೆ ಗವರ್ಮೆಂಟ್ನವರು ಏನು ಇದು ಮಾಡುದಿಲ್ಲ ರೆಕಾರ್ಡ್ ಮಾಡ. ಈ ಬಗ್ಗೆ ಮಾತನಾಡಿದ ಹೆಸರಾಂತ ಅಥ್ಲೀಟ್ ವಂದನಾ ಶಾನಭಾಗ್, ನಾವು ಆಹಾರದಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು. ಪಂದ್ಯದಲ್ಲಿ ಭಾಗವಹಿಸುವ ಮುನ್ನ ಆಹಾರದ ಬಗ್ಗೆ ಎಚ್ಚರಿಕೆ ವಹಿಸದಿದ್ದಲ್ಲಿ ಆಪತ್ತು ಕಟ್ಟಿಟ್ಟ ಬುತ್ತಿ ಎಂದವರು ವಿವರಿಸಿದರು. Being in athletics for more than 10 years, these athletes should have known what they were taking, and the food supplements they are saying were contaminated. But they should be more vigilant about the food which they were taking with more care, because when they are competing in such a big event, everybody has to go through this test. So if they get caught, they should have known the consequences of it, which they are bearing now. So because that is the ignorance of no, they were they are saying they are ignorant, but if there was ignorance in them, they should have asked the known person what they were taking. Because good supplements, if somebody gives you some tablet, you just cannot take it blindly. If you don't know, you have to ask the known person what you are taking. So they should have, they are quite matured, I feel, and they should have done it before the competition, which they have not done. They are just blaming the coaches. Coach